ಬಾಂಬ್ ಬ್ಲಾಸ್ಟ್. ಥ್ಯಾಂಕ್ ಯು ಫಾರ್ ದಿ ಸಪೋರ್ಟ್. ஓகே கைஸ், ஃபைனலாக ஈசாக்கு ரீச் ஆகிட்டோம். 70 கிலோமீட்டர் சைக்கிளிங் பண்ணி வந்துக்கிறோம். சப்போர்ட் பண்ணுங்க கைஸ், சப்போர்ட் ஃபார் சைக்கிளிஸ்ட் அண்ட் சைக்கிளிங். லேசர் தோ பார்க்கணுன்னா நம்ம 7 மணி நிமிஷம் வெயிட் பண்ண மாதிரி இருக்கும். நானா மட்டும் என்ன விளாக் ஃபினிஷ் பண்ணேன். தூசியெல்லாம் படைஞ்சிருக்குது. இவ்வளோ பேர் சில லேசர் ஷோவில் ನೋಡೋಣ. லைக்ஸை பார்த்து முடிச்சிட்டோம். என்ன பிரச்சனைனா நம்ம ஃபோன் வேறு செத்து போயிட்டாங்க. எதுவுமே இருக்காம மாட்டேங்கிறான். ஹை டெம்பரேச்சர் வந்துச்சுங்களேன். சரி, உங்களுக்கு அப்புறமா அங்கே போய் கண்டினியூ பண்ணுறேன். ಸೈಕಲ್ ನಮ್ದು ಆಚೆ ಇದೆ. ಇಲ್ಲಿ ಎಲ್ಲೂ ರೂಮೇ ಸಿಗಲಿಲ್ಲ ಗೈಸ್. ನಾನು ರೂಮ್ ಎಷ್ಟು ಹುಡುಕ್ ನೋಡ್ರೆ ರೂಮ್ ಸಿಗಲಿಲ್ಲ. ಮೊಬೈಲ್ ಬೇರೆ ಹೈ ಟೆಂಪರೇಚರ್ ಅಂತ ತೋರಿಸ್ತಾ ಇದ್ದಲ್ಲ, ಏನೋ ವರ್ಕೇ ಆಗ್ತಾಯಿಲ್ಲ ಗೈಸ್. ಸಿಟಿಗೆ ಹೋದ್ಮೇಲೆ ಯಾರ ಹತ್ರ ತೋರಿಸ್ಬೇಕು ಅಂಗಡಿಯಲ್ಲಿ. ಮೊಬೈಲ್ ವರ್ಕೇ ಆಗ್ತಾಯಿಲ್ಲ. ಏನು ಮಾಡೋದಂತೂ ನನಗಂತೂ ಅರ್ಥ ಆಯ್ತಲ್ಲ. ಇವಾಗ ಅದಕ್ಕೆ ಅಲ್ಲಿ KSRTC ಅವರಿದ್ದಾರೆ, ಅವ್ರ ಹತ್ರ ಸೈಕಲ್ ಹಾಕ್ಕೊಂಡು ಹೋಗ್ತೀರಾ ಅಂತ ಕೇಳೋಣ. ಬಸ್ಸಲ್ಲಿ ಹಾಕ್ಕೊಂಡು ಹೋಗಿದ್ರೆ ನನಗೆ ಸೈಕಲಲ್ಲೇ ಇದು ಬಸ್ಸಲ್ಲಿ ಇವತ್ತು ಮನೆಗೆ ಹೋಗೋದಾರ. ಹಂಗಿಲ್ಲ ಅಂದರೆ ನಾವು ಬೆಳಗ್ಗೆ ರೂಮ್ ಇಲ್ಲೇ ಸ್ಟೇ ಮಾಡ್ಬೋದಂತೆ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಏನಾದರೂ ವಸ್ತುಗಳು ಏನಾದ್ರು ಕೊರಲು ಕಾಣೋ ವಯಸ್ಸನ್ನ ನಂಬೋದು ಅವು ಜವಾಬ್ದಾರಿ ಕಂಪನಿ ಬರಪೇ ಆಗುತ್ತೆ. ಅದು ಒಂದು ಪ್ರಾಬ್ಲಮ್ ಇದೆ. ಮತ್ತು ಸೈಕಲ್ ಬೇರೆ ನಾವು ಆಚೆನೇ ನಿಲ್ಲಿಸ್ಬೇಕಾಗುತ್ತೆ ಗಾಯ್ಸ್. ನೈಟಲ್ಲಿ ಯಾರು ತೊಗೊಂಡೋಗ್ತಾರೆ ಅಂತ ಗೊತ್ತಾಗಲ್ಲ, ಅದೊಂದು ಪ್ರಾಬ್ಲಮ್ಮು. ಇಲ್ಲಾಂದರೆ ನಾನು ಇಲ್ಲೇ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಹೋಗ್ತಾಯಿದ್ದೆ. ರೂಮ್ಸ್ ಎಲ್ಲಿ ಸಿಗ್ತಾಯಿಲ್ಲ ಗೈಸ್. ಸರಿ, ಇಲ್ಲೂ ಹೆಂಗೋ ಸ್ಟೇ ಮಾಡಿ ಓಕೆ, ಸೈಕಲ್ ಯಾರು ತೊಗೊಂಡಿಲ್ಲ, ಇಲ್ಲಿ ಸ್ಟೇ ಮಾಡಿಬಿಟ್ಟು ಮೊಬೈಲ್ ಇಲ್ಲದೆ ನಾವು ಗೂಗಲ್ ಮ್ಯಾಪ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ತಲೆನೇ ಕೆಟ್ಟಾಯ್ತು ಗೈಸ್. ನಾನು ಏನೇನೋ ಮಾಡಿ ನೋಡ್ತಾಯಿದ್ದೀನಿ, ಆಗ್ತಾಯಿಲ್ಲ. 5 ಅವರಿಂದ ನಾನು ಚಾರ್ಜ್ ಹಾಕಿದ್ದೀನಿ ಗೈಸ್. ಎಷ್ಟು 1% ಚಾರ್ಜ್ ಆಗಿಲ್ಲ, ಆನೇ ಆಗ್ತಾಯಿಲ್ಲ. ಸರಿ, ಬೆಳಗ್ಗೆ ಹೆಂಗೋ ನಾವು ಇಲ್ಲಿ ಸ್ಟೇ ಮಾಡಿಬಿಟ್ಟು ಹೋದ್ರು. ನಾವು ಬೆಳಗ್ಗೆ ಅಲ್ಲಿ ಹೋದರೆ ನಮ್ಗೆ ಗೂಗಲ್ ಮ್ಯಾಪ್ ಬೇಕೇ ಬೇಕು. ನಂದಿ ಹಿಲ್ಸ್ ಹೆಂಗೆ ಹೋಗ್ಬಿಡೋಣ ಗೈಸ್. ಒಂದೇ ರೋಡ್ ನಾನು ಬರೋಕ್ಕೆ ನೋಡಿದೆ ನಂದಿ ಹಿಲ್ಸ್ ಓಕೆ ಹೋಗ್ಬಿಡೋಣ. ನಂದಿ ಹಿಲ್ಸಿಂದ ಮನೆಗೆ ಹೋಗೋದೇ ಗೈಸ್ ಕಷ್ಟ. ಇವಾಗ ಬನ್ನಿ ಹೋಗ್ಬಿಟ್ಟು KSRTC ಹತ್ರ ಸೈಕಲ್ ಹಚ್ಕೊರೋ ಅಂತ ಕೇಳೋಣ. டவுட்டே KSRTC லைட்ஸ் முடிக்கிறதுக்குள்ளே போயிட்டுக்கிறாங்க கைஸ். சரி, இந்த AC பசங்க இது சரி வந்து பார்த்தா இவங்க எல்லாமே புக் தான் கைஸ். சொல்லி பேசஞ்சர்ஸ் புக் பண்ணின்னு டூருக்கு வந்துக்கிறாங்க. சரி, அப்படியே நினைப்பா கிடைக்குதான்னு கேசி பார்த்தா 200 ரூபா கேட்டாங்க நார்மல் டிக்கெட்டுக்கு பெங்களூருக்கு. இதுமாரி நான் சைக்கிள் வந்தேன், சைக்கிள் போட்டுன்னு போனேன்னு கேட்டால் சைக்கிளெல்லாம் ஏற்ற முடியாது. ಪರವಾಗಿಲ್ಲ, ಡ್ರೈವರ್ நல்லா பேசினாரு. ನೈಟ್ இப்போ ಹೋಗೋದೆ, ನೈಟ್ ಹೋಗ್ಬೇಡ, ಆರಾಮಾಗಿ ಇಲ್ಲಿ ಸ್ಟೇ ಮಾಡು, ಏನು ತೊಂದರೆ ಇಲ್ಲ. ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಹೋಗಂತೆ. ಬೇರೆ ಆಪ್ಷನ್ ಇಲ್ಲ ಗೈಸ್, ಇವತ್ತು ಇಲ್ಲೇ ಸ್ಟೇ ಮಾಡಬೇಕು. ಮೊಬೈಲಲ್ಲೂ ನಾನು ವೀಡಿಯೋ ಮಾಡ್ತಾಯಿಲ್ಲ, ಇವಾಗ Insta360 ಎಲ್ಲ ಮಾಡ್ತಾಯಿದ್ದೀನಿ. ಮೊಬೈಲ್ ಅಂತೂ ತಡೀರಿ ನಿಮ್ಗೆ ತೋರಿಸ್ತೀನಿ. ಇವಾಗಲೂ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕೇ ಬಿಟ್ಟಿದ್ದೀನಿ ಗೈಸ್. ನೋಡಿ, ಇವಾಗಲೂ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕೇ ಬಿಟ್ಟಿದ್ದೀನಿ. ಆನೇ ಆಗ್ತಾಯಿಲ್ಲ ಮೊಬೈಲ್. ಏನಾಯಿತು ಗೊತ್ತಿಲ್ಲ ಅದಕ್ಕೆ.
ಇಲ್ಲಿ ಒಳಗಡೆ ಸ್ಟೇ ಮಾಡೋಕ್ಕೆ ನನಗೇನು ತೊಂದರೆ ಇಲ್ಲ ಗೈಸ್. ಆಚೆ ಸೈಕಲ್ ಇದೆ, ಅದು ಯಾರಾದ್ರು ತೊಗೊಂಡೋಗ್ಬಿಟ್ರೆ ಅದೊಂದೇ ಭಯ ನನಗೆ. ಬಿಟ್ಟು ಅವ್ರೇನಂದ್ರು ನೀನು ಆರಾಮಾಗಿ ನಾವು ನಂದಿ ಹಿಲ್ಸ್ ಹೋಗ್ಬೇಕಾದ್ರೆ ನಾವು 6:30 7 o'clock ಒಳಗಡೆ ಅಲ್ಲಿರ್ಬೇಕು. ಆವಾಗಲೇ ನಾವು ನಂದಿ ಹಿಲ್ಸ್ ಹೋಗೋಕ್ಕೆ ಒಂದು ಪ್ರಯೋಜನ. ಅದಕ್ಕೆ ನಾನೇನು ಮಾಡಿದ್ದೀನಿ, ಏನು ಐಡಿಯಾ ಮಾಡಿದ್ದೀನಿ, ಬೆಳಗ್ಗೆ ಎದ್ದು ಆರಾಮಾಗಿ 8 ಗಂಟೆಗೆ ಹಂಗೆ ಎದ್ದು ರೆಡಿಯಾಗಿ ಟ್ರೈನಲ್ಲಿ ಹೋಗ್ಬಿಡೋಣ ಅಂತ. ಇಲ್ಲಿಂದ ಚಿಕ್ಕಬಳ್ಳಾಪುರಲ್ಲಿ ರೈಲ್ವೆ ಸ್ಟೇಷನ್ ಮುಗಿಸ್ಬಿಟ್ಟು ಮತ್ತು ಅಲ್ಲಿಂದ ಬ್ಯಾಂಗ್ಳೂರು ಟ್ರೈನ್ ಹಿಡಿದು ಹೋಗ್ಬಿಡೋ ಥರ ಯೋಚನೆ ಮಾಡ್ತಿದ್ದೀನಿ. ನೋಡೋಣ ಏನು ಮಾಡೋಣ. ಲೈಟಲ್ಲಿ ವ್ಯೂ ಹಿಂಗೆ ಇದೆ ಇಲ್ಲ. ಲೈಟ್ಸು ಮುಗ್ದಿದ ತಕ್ಷಣ 5 ನಿಮಿಷದಲ್ಲೆಲ್ಲ ಹೋಗ್ಬಿಡ್ತಾರೆ ಪಟ ಅಂತ. ಫುಲ್ಲು ಕೂತಿದ್ರು. ಲೈಟ್ಸು ಮುಗ್ದಿದ ತಕ್ಷಣ ಎಲ್ಲ ಓಡೋಗ್ಬಿಟ್ಟಿದೆ. ಬೆಳಗ್ಗೆ ತುಂಬ ಡೇಂಜರ್ ಅಂತೆ ಆ ರೋಡು. ನಾವು ಬರುವಾಗಲೇ ನೋಡಿದ್ಯಲ್ಲ, ಲೈಟ್ಸ್ ಯಾವುದು ಇರೋಲ್ಲ ಅಂತೆ. ನಂದಿ ಹಿಲ್ಸ್ಗೆ ಹೋಗ್ಬೇಕಾದ್ರೆ ಬೇಗನೆ ಬಿಡಬೇಕು. ಬೇಗ ಅಂದರೆ ಒಂದು 4:15 ಗಂಟೆಗೆ ಬಿಟ್ರೇ ನಾವು 4:15 ಗಂಟೆನೂ ಇಲ್ಲ, 3:30 4 ಗಂಟೆಗೆ ಬಿಟ್ರೇ ನಾವು ನಂದಿ ಹಿಲ್ಸ್ಗೆ ಹೋಗಿ ರೀಚ್ ಆದರೆ ಮೇಲ್ಗಡೆ ಹೋಗಿ ಇದೆಲ್ಲ ನೋಡೋಕ್ಕಾಗೋದು. ಇದು ಸೈಕಲಲ್ಲಿ ಹೋಗ್ತೀವಲ್ಲ, ಗಾಡಿಯಲ್ಲಾದರೂ ಹೆಂಗೋ ನಡೆಯುತ್ತೆ. ಸರಿ, ಜನ ಎಲ್ಲ ಇರ್ತಾರೆ ಅಂದರು. ಎಲ್ಲ ಜನಗಳೆಲ್ಲ ಇದ್ದರೆ ಓಕೆ, ಅವ್ರ ಜೊತೆ ಹಂಗೆ ಇದ್ಬಿಡ್ತೀನಿ. ನನಗೆ ನಾನು ಊಟ ಹೊಟ್ಟೆ ಸಿತೈತೆ. ಊಟ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. நம்ம சாப்பிட்டு முடிச்சிட்டோம். அங்கே பார்க்கிங்கிட்ட வந்து பார்த்தா அங்கே பாருங்களேன், வண்டி கூட இல்லை காய்ஸ். எல்லா வண்டியும் காலி. நம்ம வண்டி தான் இருக்கணும் போல இருக்குது. நிறைய பேர் சொன்னாங்க இருப்பாங்க நிறைய பேருன்னு பார்த்தா ஒருத்தனும் இல்லையா காய்ஸ். நம்ம சைக்கிள் வண்டி பாருங்கள், நான் அதே அப்படி நின்றுக்கிறேன். நான் காய்ஸ் பண்ணுறது இப்போது சைக்கிள் யாரும் எடுக்க மாட்டாங்கன்னு நினைக்கிறேன். ஒரு செக்யூரிட்டி அண்ணாட்ட ஒரு பேர் சொல்லிட்டு போயிடுவோம் போகும்போது. நம்ம சைக்கிள் வண்டி இருக்கிறாங்க காய்ஸ். ஒரு வண்டியில் சுற்றி ಒಂದು ಗಾಡಿ ಇಲ್ಲ ಗೈಸ್, ಬೇರೆ ನನ್ನ ಸೈಕಲ್ ಮಾತ್ರ ಇದೆ. ಓಕೆ, ಇಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಸ್ಟೇಷನಿಂದ ಟ್ರೈನಲ್ಲಿ ಹತ್ಬಿಟ್ಟು ಹೋಗೋದು. ಅದೆಲ್ಲ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಗೈಸ್.